ದಯವಿಟ್ಟು ಮಾಡಬೇಡಿ. ನಮ್ಮ ಕಾಲಲ್ಲಿ ಇರುವಂತ ಚಪ್ಪಲು ಎಲ್ಲಿ ಬಿಡಾಕ್ ಹೋಗ್ಬೇಡಿ. ಯಾಕಂದ್ರೆ ಮಾರ್ನಿಮೆಂಟ್ ಇಲ್ಲೇ ಪೂಜೆ ಆಗಲ್ಲ. ನಮ್ಮ ಕೋತಿಗಳು ಜಾಸ್ತಿ ಇದೆ. ನಮ್ಮ ಕೋತಿ ಕಾಲಲ್ಲಿ ಚಪ್ಪಲಿಲ್ಲ, ಅವೆಲ್ಲ ನಿಮ್ಮ ಚಪ್ಪಲ್ ಎತ್ಕೊಂಡು ಹೋಗ್ತಾರೆ. ಹೌದಾ? ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಮ ಪರ್ಸು, ಬ್ಯಾಗು, ನೀರಿನ ಬಾಟಲ್ ನೋಡಿ. ಬಾದಾಮಿ ಗುಹಾಂತರ ದೇವಾಲಯಗಳಿಗೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ. ಅದೇ ರೀತಿಯಾಗಿ ಲೋಕಲ್ ಟೂರಿಸ್ಟ್ ಗೈಡು ಬಾದಾಮಿ, ನನ್ನ ಹೆಸರು ಮುನೀರ ಅಂತಾರೆ. ಇಲ್ಲಿ ಡೈನಾಸ್ಟಿಕ ಬಾದಾಮಿ ಚಾಲುಕ್ಯ ಅಂತ ಬರ್ತಾರೆ. ಈ ಬಾದಾಮಿ ಚಾಲುಕ್ಯರ ಇತಿಹಾಸ ಬಗ್ಗೆ ತಮ್ಮ ಮುಂದೆ ಹೇಳಲು ಇಷ್ಟಪಡ್ತಾರೆ. ಈ ಊರಿಗೆ ಹೆಸರು ಬಾದಾಮಿ ಅಂತ ಹೇಗೆ ಬಂದಿದೆ? ಈ ಊರಿಗೆ ಹೆಸರು ಬಾದಾಮಿ ಅಂತ ಹೇಗೆ ಬಂದಿದೆ? ಬಾದಾಮಿ ಚಾಲುಕ್ಯರು ಎಷ್ಟನೇ ಶತಮಾನದ ಬಂದಿಗೆ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದೆ ನೋಡಿ. ಈ ಊರಿಗೆ ಹೆಸರು ಪ್ರಾಚೀನವಾದ ಹೆಸರು ವಾತಾಪಿ, ವಾತಾಪಿಪುರ. ಪುರ ಅಂದ್ರೆ ಸಿಟಿ. ಎಕ್ಸಾಂಪಲ್ ಉದಯಪುರ್, ಜೈಪುರ್ ಅಂತ ಹೇಳಿ. ಇವಾಗ ವಾತಾಪಿಪುರ ಅಥವಾ ವಾತಾಪಿ ಅಂತ ಹೇಳಿ ಸಾಕು. ಇವಾಗ ಬಾದಾಮಿ ಅಂತೇಳಿ ಹೇಗೆ ಕರ್ತದೆ ತಾವು ಪ್ರಶ್ನೆ ಆದ್ರೂ ಕೇಳ್ಬೋದು. ಸುತ್ತು ಕಡೆ ನೋಡಿ, ಈ ಬೆಟ್ಟದ ಬಣ್ಣ ಯಾವ್ದು ನೋಡಿ, ಆಲ್ಮಂಡ್ ಕಲರ್ ಇದೆ. ಆಲ್ಮಂಡಕ್ಕೆ ಕನ್ನಡ ಮತ್ತು ಹಿಂದಿಯಲ್ಲಿ ನಾವು ಬಾದಾಮ್ ಅಂತ ಕರಿತಾ ಇದ್ವಿ. ಮೂಲ ಒಂದು ಬೆಟ್ಟಕ್ಕೆ ಬಣ್ಣ ಮಾತ್ರ ಬಾದಾಮಿ ಅಂತಾಳೆ. ಇಲ್ಲಿ ಬಾದಾಮಿ ಹಣ್ಣಾಗ್ಲಿ ಕಾಯಿ ಆಗ್ಲಿ ಬೆಳೆದಿಲ್ಲ, ಯಾರೂ ಕೊಟ್ಟು ಕಳ್ಸೋಲ್ಲ. ಮೂಲ ಒಂದು ಬೆಟ್ಟಕ್ಕೆ ಬರೋದು ಮಾತ್ರ ಬಾದಾಮಿ ಅಂತಾರೆ. ಇಲ್ಲಿ ಡೈನಾಸ್ಟಿಕ್ ಬಾದಾಮಿ ಚಾಲುಕ್ಯ ಅಂತ ಬರ್ತಾರೆ. ಇವರು 6ನೇ ಶತಮಾನದ 8ನೇ ಶತಮಾನ ಅಂದ್ರೆ 200 ವರ್ಷ ಕಾಲ ರಾಜ್ಯಭಾರವನ್ನು ಮಾಡಿ ಹಾಗೆ ಹೋಗ್ಲಿಲ್ಲ. ನಮ್ಮನ್ನು ನೋಡ್ಲಿಕ್ಕೆ ಮತ್ತು ನಮ್ಮ ಮುಂದಿನ ಜನಾಂಗ ನೋಡ್ಲಿಕ್ಕೆ ಸುಂದರವಾದಂತ ಕಲೆಗಳನ್ನು ಬಿಟ್ಟು ಹೋಗಿದ್ದಾರೆ. ಬಾದಾಮಿ ಚಾಲುಕ್ಯರು 6ನೇ ಶತಮಾನದಲ್ಲಿ ಮೊಟ್ಟ ಮೊದಲು ಐವಳ್ಳಿ ಅಂತ ಬರ್ತಾ ಇದೆ. ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಬಂದು 100ಕ್ಕೂ ಹೆಚ್ಚು ದೇವಾಲಯ ನಿರ್ಮಾಣ ಮಾಡಿ 2 ಗುಹೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಯಶಸ್ವಾದ ನಂತರ ಬಾದಾಮಿಗೆ ಬಂದು ಬಾದಾಮಿ ತಮ್ಮ ರಾಜಧಾನಿ ಮಾಡಿಕೊಂಡು ಸುಂದರವಾದಂತ 4 ಗುಹೆಗಳನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ. ಇಂಥ ಗುಹೆಗಳನ್ನು ಕೊರಿಬೇಕಂತ ಅವರಿಗೆ ಕಲ್ಪನೆ ಕೂಡ ಯಾವ ರೀತಿ ಅಂತಂದ್ರೆ ಅಜಂತ ಎಲ್ಲೂರ ಮಹಾರಾಷ್ಟ್ರ, ಅದು ಕೇವಲ 3ನೇ ಶತಮಾನ. ಅಲ್ಲಿ ಗುಪ್ತರು, ಮೌರ್ಯರು, ಅರ್ಕಾಟಕ ಅಂತ ಬರ್ತಾರೆ, ಅವ್ರು ನಿರ್ಮಾಣ ಮಾಡ್ತಾರೆ. ಇಲ್ಲಿರುವಂತ ನಮ್ಮ ರಾಜರು ಹೋಗಿ ನೋಡ್ಕೊಂಡು ಬಂದು ಅವರಿಗೆ ಕೂಡ ಕಲ್ಪನೆ ಆಗುತ್ತೆ, ನಾವು ಇಂಥ ದೇವಾಲಯ ನಿರ್ಮಾಣ ಮಾಡ್ಬೇಕಂತೇಳಿ ಪ್ರಯೋಗಕ್ಕಾಗಿ 2 ಗುಹೆಯನ್ನು ಐವಳ್ಳಿಯಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಯಶಸ್ವಾದ ನಂತರ ಬಾದಾಮಿಗೆ ಬಂದು ಬಾದಾಮಿ ತಮ್ಮ ರಾಜಧಾನಿ ಮಾಡಿಕೊಂಡು ಈ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡು 4 ಗುಹಾಂತರ ದೇವಾಲಯವನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ. 1ನೇದು ಶೈವ ಗುಹಾಲಯ, 2ನೇದು ವಿಷ್ಣು ಗುಹಾಲಯ, 3ನೇದು ಮಹಾವಿಷ್ಣುಲ, 4ನೇದು ಜೈನ ಗುಹಾಲಯ ಅಂತಾಳೆ. ಅದೇ ರೀತಿಯಾಗಿ ನಾವು ಬಾದಾಮಿ ಚಾಲುಕ್ಯರಲ್ಲಿ 2 ರೀತಿಯಿಂದ ದೇವಾಲಯ ನೋಡ್ತಾ ಇರೋದು. 1ನೇ ರೀತಿ ದೇವಾಲಯ ಅಂದ್ರೆ ಕಟ್ಟಡದ ಮೂಲಕ ನಿರ್ಮಾಣ ಮಾಡಲ್ಪಟ್ಟಂತ ದೇವಾಲಯ. ಉದಾಹರಣೆಗೆ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದ್ದಾರೆ ನೋಡಿ, ಒಂದು ಕಲ್ಲಂತಂದು ಮತ್ತೊಂದು ಕಲ್ಲಂತಂದು ಮೇಲೆ ಗೋಪುರನಾಗಿ ನಿರ್ಮಾಣ ಮಾಡ್ತಾರೆ. ಅಂತ ದೇವಾಲಯಗಳಿಗೆ ನಾವು ಪ್ರೀ ಸ್ಟ್ಯಾಂಡಿಂಗ್ ಇನ್ ಟೆಂಪಲ್ ಅಂತ, ಅಸೆಂಬಲಿ ಟೆಂಪಲ್ ಅಂತ ಕೂಡ ಕರಿತಾ ಇದ್ವಿ. 2ನೇ ರೀತಿ ದೇವಾಲಯ ಯಾವಂದ್ರೆ ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು. ಯಾವುದೇ ಕಂಬವಾಗ್ಲಿ ವಿಗ್ರಹವಾಗ್ಲಿ ಹೊರಗಿಂದ ಕಲ್ಲು ತಂದು ಜೋಡಣಾ ಕೂಡ ಮಾಡಿಲ್ಲ. ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣಕ್ಕೆ ನಾವು ಗುಹಾಂತರ ದೇವತಾ ಮೊನಾಲಿಥಿಕಲ್ ರಾಕೆಟ್ ಟೆಂಪಲ್ ಅಂತ ಕೂಡ ಕರಿತಾ ಇದ್ವಿ. ಯಾವುದೇ ಕಂಬವಾಗ್ಲಿ ವಿಗ್ರಹವಾಗ್ಲಿ ಹೊರಗಿಂದ ಕಲ್ಲು ತಂದು ಜೋಡಣಾ ಮಾಡಿಲ್ಲ, ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು. ಉಳಿ ಮತ್ತು ಸುತ್ತಿಗೆ ತಿಳ್ಕೊಂಡು ಅವಾಗಿನ ಕಾಲದಲ್ಲಿ ಏನು ಇರಲಿಲ್ಲ, ಮಷಿನ್ ಗಿಷಿನ್ ಏನು ಇರಲಿಲ್ಲ, ಕೈಯಿಂದನೇ ನಿರ್ಮಾಣ ಮಾಡಿದ್ದು ನೋಡಿ. ಮಲ್ಕೊಂಡು ಕೆತ್ತೆ ಮಾಡಿದ್ರೆ, ಕುತ್ಕೊಂಡು ಮಾಡಿದ್ರೆ, ನಿಂತ್ಕೊಂಡು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು 1ನೇ ಗುಹೆ ನೋಡ್ತಾ ಇರೋದು ಶೈವ ಗುಹಾಲಯ ಅಂತೇಳಿ ಶಿವನಿಗೆ ಸಂಬಂಧಪಟ್ಟಂತ ವಿಗ್ರಹವನ್ನು ನೋಡ್ತಾ ಇರೋದು ನೋಡಿ. ತಮ್ಮದೊಂದು ಶಿವನ ಶಿಲಾ ವಿಗ್ರಹ ಇದೆ ನೋಡಿ. ಶಿವ ಡಾನ್ಸ್ ಮಾಡ್ತಾರೆ, ನಟರಾಜ ಅಂತ ಕೂಡ ಕರಿತಾ ಇದ್ವಿ. ನಟರಾಜನ ವಿಗ್ರಹವನ್ನು ತಾವು ಬೇರೆ ಕಡೆ ಎಲ್ಲಾದ್ರೂ ನೋಡಿರ್ಬೋದು. ಕೈಗಳು ಎಷ್ಟಿರ್ಬೋದು, 4 ಇರ್ಬೋದು, 8 ಇರ್ಬೋದು, 10 ಇರ್ಬೋದು, 12 ಇರ್ಬೋದು. ಆದ್ರೆ ಇಲ್ಲಿ ಎಷ್ಟಿದೆ ನೋಡಿ, 18 ನಟ ಇದ್ದಾನೆ. 18 ಕೈಗಳನ್ನ ಯಾಕೆ ನಿರ್ಮಾಣ ಮಾಡಿದ್ದಾನೆ? ಲೆಕ್ಕ ಸರಿಯಾಗಾದ್ರೂ 20 ಆದ್ರೂ ಮಾಡ್ಬೇಕಾಗಿತ್ತಲ್ವಾ? ಯಾಕೆ ಮಾಡಿಲ್ಲ ಅಂದ್ರೆ ವಿಶೇಷವಾದ ಕಾರಣ ಬರುತ್ತೆ. ಸೌತ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯ ಅಂತೇಳಿ 2000 ವರ್ಷಗಳ ಹಿಂದೆ ದಬೋಕ ಭರತನಾಟ್ಯ ಅಂತ ಭರತ ಮುನಿಗಳು ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ಅಥವಾ 9 ಗುಣಾಕಾರ ಮಾಡಿದಾಗ 81 ನಾಟ್ಯ ಭಂಗಿಯನ್ನು ಈ ಒಂದೇ ವಿಗ್ರಹದಲ್ಲಿ ನಾವು ನೋಡ್ಬೋದು. ಇಂಥ ಒಂದು ವಿಗ್ರಹವನ್ನು ನೋಡ್ಬೇಕಂತಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚನ ನಾವು ಪ್ರವಾಸ ಮಾಡಿ ಬಂದ್ರೆ 18 ಕೈ ನಟರು ನಮ್ಗೆ ನೋಡ್ಲಿಕ್ಕೆ ಎಲ್ಲಿ ಸಿಗೋದಿಲ್ಲ. ಬಾದಾಮಿ 1ನೇ ಗುಹೆಯಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೀವಿ ನೋಡಿ. ಉದಾಹರಣೆಗೆ ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀವಿ ನೋಡಿ. ಬಲಗಡೆ 9, ಎಡಗಡೆ ಕೂಡ 9. 1 2 3 4 5 6 7 8 9 ಹೌದಾ? ಬಲಗಡೆ 9 ಕೈಯಲ್ಲಿ ಯಾವ್ದು ಕೈನ ಆಯ್ಕೆ ಮಾಡ್ಬೇಕು. ಉದಾಹರಣೆಗೆ ಈ ಕೈ, ಎಡಗಡೆ ಕೂಡ 9 ಕೈ ನೋಡಿ. 1 2 3 4 5 6 7 8 9 ಹೌದಾ? ಯಾವ್ದೊಂದ ಕೈನ ಆಯ್ಕೆ ಮಾಡ್ಬೇಕು. ಉದಾಹರಣೆಗೆ ಈ ಕೈ, ಇವೆರಡೇ ಕೈಯಿಂದ ನೋಡಿ. 16 ಕೈ ಇಲ್ಲ ಅಂತ ಸ್ವಲ್ಪ ಮರ್ತ್ಬೇಡಿ. ಎರಡೇ ಕೈ ಶಿವ ಯಾವರ್ತಕ್ಕಂಥ ಈ ತರ. ಇದಕ್ಕೆ ಗಜ ಹಸ್ತ ಮುದ್ರ ಅಂತೀವಿ. ಗಜ ಅಂದ್ರೆ ಆನೆ, ಹಸ್ತ ಅಂದ್ರೆ ಆನೆ ಸೊಂಡಿಲಾಗೆ ಬರುವಂತ. ಈ ಕೈ ನಾವು ಪ್ರತ್ಯೇಕವಾಗಿ ತೆಗೆದುಕೊಂಡು ಇರಿಸ್ಕೊಂಡು ಒಂದೊಂದು ಕೈಗೆ ಜೋಡಣಾ ಮಾಡ್ತಾ ಹೋದಾಗ ಒಂದೊಂದು ನಾಟಕಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಕೈಯಿಂದ ಈ ಕೈ ಜೋಡಣಾ ಮಾಡಿ ಮುಷ್ಟಿ ಮುದ್ರಾ ಅಂತ ಬರುತ್ತೆ, ಢಮರು ಮುದ್ರಾ ಅಂತ ಬರುತ್ತೆ, ಚಿನ್ನ ಮುದ್ರಾ ಅಂತ ಟೀಚಿಂಗ್
ಬ್ಲೆಸ್ಸಿಂಗ್ ಮುದ್ರಾ ಅಂತ ಬರುತ್ತೆ, ವರದ ಮುದ್ರಾ, ಅಭಯ ಮುದ್ರಾ ಅಂತ ಬರುತ್ತೆ, ಕಟಕ ಮುದ್ರಾ ಅಂತ ಬರುತ್ತೆ. ಈ ಕೈನ ಮತ್ತೊಂದು ಕೈ ಜೋಡಣೆ ಮಾಡಿ ಈ ತರಕ್ಕೆ ಮಯೂರ ಮುದ್ರಾ ಅಂತೀವಿ. ಮಯೂರ ಅಂದ್ರೆ ನವಿಲು ತನ್ನ ಗರೆಯನ್ನು ಬಿಡಿಸೋದಕ್ಕೆ ಮಯೂರ ಮುದ್ರಾ. ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ 9 ಆರ್ 9 81 ಡಿಫ್ರೆಂಟ್ ಡಾನ್ಸ್ ಒಂದು ಎಂಟೈರ್ ಓನ್ಲಿ ಒನ್ ಶಿವನ ಶಿಲಾವಿದೆ. ಅದೇ ರೀತಿಯಾಗಿ ಶಿವನ ವಾಹನ ನಂದಿ ಕೂಡ ಇದೆ, ಶಿವನ ಮಗ ಗಣೇಶ ಕೂಡ ಇದ್ದಾನೆ. ಶಿವ ಡಾನ್ಸ್ ಮಾಡ್ಕೊಂಡು ತಾನು ಡಾನ್ಸ್ ಮಾಡಲಿಕ್ಕೆ ಪ್ರಯತ್ನ, ನಾಟ್ಯ ಗಣೇಶ ಅಂತೇಳಿ. ಆ ಕಡೆ ಶಿವನ ಸಹಾಯಕ ಮೃದಂಗ ಬಾರಿಸ್ತಾ ಇದ್ದಾನೆ, ಆತನ ಹೆಸರು ತಂಡು ಅಂತಲೇ. ಶಿವನಿಗೆ 108 ಹೆಸರು, ಆತನೊಂದು ಹೆಸರು ಬಂತು ಶಿವರುದ್ರ ತಾಂಡವ, ತಾಂಡವ ನೋಡ್ತಂತೆ. ಶಿವ ಯಾವಾಗ ಡಾನ್ಸ್ ಮಾಡ್ತಾನೆ 2 ಸಮಯದಲ್ಲಿ ಡಾನ್ಸ್ ಮಾಡ್ತಾರೆ. ಗೋಪ ಹೆಚ್ಚಾದ್ರು ಡಾನ್ಸ್ ರುದ್ರ ತಾಂಡವ ಅಂತ ಕತೆ, ಸಂತೋಷ್ ಹೆಚ್ಚಾದ್ರು ಡಾನ್ಸ್ ಲಲಿತಾ ತಾಂಡವ, ಸಂಧ್ಯಾ ತಾಂಡವ. ಇದು ಲಲಿತಾ ತಾಂಡವಿದೆ. ಅದೇ ರೀತಿಯಾಗಿ ಇದೊಂದು ಚಿಕ್ಕದಾದ ಉಪಕ್ರಿಯೆ. ಪಾರ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಶಕ್ತಿಯನ್ನು ತಾಳ್ಕೊಂಡು ರಾಕ್ಷಸ ರೂಪದಲ್ಲಿರುತ್ತಾ ಕೋಣವನ್ನು ಸಮೇತ ಮೈಸಾಸುರ ಮರ್ದಿನಿ ಅಂತ ಹೇಳಿ. ಕಾಳಿ, ಚಾಮುಂಡಿ, ದುರ್ಗಾ, ಆಲ್ಸೋದಿ, ಮೆನ್ನಿ ಇದು ಮೈಸಾಸುರ ಮರ್ದಿನಿ. ಈ ಕಡೆ ವಾತಾಪಿ ಗಣಪತಿ ಸಿಂಪಲ್ ಗಣೇಶ ಇದ್ದಾನೆ. ಈ ಕಡೆ ಕಾರ್ತಿಕತ ಸುಬ್ರಹ್ಮಣ್ಯ, ಆತನ ವಾಹನ ನವಿಲ್ ಕೂಡ ಆಗಿದೆ. ನಮ್ಮ ಕರ್ನಾಟಕ ಸಂಗೀತವನ್ನು ಪ್ರಾರಂಭ ಮಾಡಬೇಕಂದ್ರೆ ವಾತಾಪಿ ಗಣಪತಿ ಶ್ಲೋಕ ಸ್ಮರಣೆ ಮಾಡಿ ಮಾಡ್ತೇವೆ. ಇದೇ ವಾತಾಪಿ ಗಣೇಶ. ಒರಿಜಿನಲ್ ಗಣೇಶ ತಂಜಾವೂರು ತಮಿಳುನಾಡು ಮ್ಯೂಸಿಯಂನಲ್ಲಿ ಹೋಗ್ತಿದ್ದಂತೆ ಹೇಳ್ತಾರೆ. ಇದಕ್ಕೆ ವಾತಾಪಿ ಗಣೇಶ ಅಂತ ಕೂಡ ಕತೆ. ಮಹೇಂದ್ರ ವರ್ಮ, ನರಸಿಂಹವರ್ಮ ತಮಿಳುನಾಡು ಪಲ್ಲವಾಸ್ ಮತ್ತು ಬಾದಾಮಿ ಚಾಲುಕ್ಯರಿಗೆ ಯುದ್ಧ ಆಗುತ್ತೆ. ಆ ಸಮಯದಲ್ಲಿ ಒಯ್ದಿಟ್ಟಿದಂಥ ಇತಿಹಾಸದಿಂದ ತಿಳಿಸಲ್ಪಟ್ಟಿದೆ. ಅದೇ ರೀತಿಯಾಗಿ ಮುಖ್ಯವಾಗಿ 5 ಮೆಟ್ಲಿಂದ ಹಿಡ್ಕೊಂಡು ಆ ಗರ್ಭದಲ್ಲಿ ಶಿವಲಿಂಗ ಇದ್ದಾನೆ. ಆ ಶಿವಲಿಂಗದವರೆಗೆ ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣಕ್ಕೆ ಗುಹಾಂತರ ದೇವತಾ ಮೊನಾಲೋಥಿಕಲ್ ರಾಕೆಟ್ ಟೆಂಪಲ್ ಅಂತ ಕೂಡ ಕತೆ. ಯಾವುದೇ ದೇವಾಲಯ ನೋಡ್ಬೇಕಂದ್ರೆ 3 ಭಾಗದ ಕೂಡ ನಾವು ಕಾಣ್ತೇವೆ. ಮುಖ ಮಂಟಪ, ಸಭಾ ಮಂಟಪ, ಗರ್ಭಗೃಹ. ಗರ್ಭದಲ್ಲಿ ಶಿವಲಿಂಗ ಇದೆ, ಪೂಜಾ ಆಗಲ್ಲ. ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಪೂಜಾ ಮಾಡಿಸ್ಲಿಕ್ಕೆ ಕೊಡೋದಿಲ್ಲ, ಭಿನ್ನ ಆಗಿದ್ರೆ ಸಂಪ್ರದಾಯದ ಪೂಜಾ ಮಾಡಲ್ಲ. ಅದೇ ರೀತಿಯಾಗಿ ನೋಡಿ ಇಲ್ಲೇ ನಂದಿ ಮೇಲೆ ಶಿವ ಪಾರ್ವತಿ ನೋಡಿ, ಕೆಳಗಡೆ ದ್ವಾರಪಾಲಕ, ಶಿವನ ದ್ವಾರಪಾಲಕ. ಶಿವನ ಕೈಯಲ್ಲಿ ಶಿವನ ದ್ವಾರಪಾಲಕದಲ್ಲಿ ತ್ರಿಶೂಲ ಇದೆ, ಈತ ಶೈವ ದ್ವಾರಪಾಲಕ. ನಂದಿ ಮೇಲೆ ಶಿವ ಪಾರ್ವತಿ ಬಂದ ನೋಡಿ, ಓನ್ಲಿ ಪಾರ್ವತಿ ಒಂದೊಂದು ಸ್ಟೈಲ್ ನೋಡಿ, ಬರೀ ಪಾರ್ವತಿ ಒಂದೊಂದು ಸ್ಟೈಲ್. ಇವಾಗಿನ ಕಾಲದಲ್ಲಿ ಬೈಕ್ ಮೇಲೆ ಲೇಡೀಸ್ ಕೊಡ್ತಾರೆ ನೋಡಿ, ಬೋತ್ಲಾಗ್ ಒನ್ ಸೈಡ್ ಅಂತೇಳಿ, ಸೀರೆ ಉಟ್ಟ ಮೇಲೆ ಹೇಗೆ ಕೊಡ್ತಾರೆ ಬೋತ್ಲಾಗ್ ಒನ್ ಸೈಡ್ ನೋಡಿ. ಮತ್ತೆ ನೋಡಿ